ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಮನ್ವಿ ಸಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡೇನಿ. ನಾನು ಆರಾಮಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೇನಿ. ಇದು ಯಾವುದೇ ಥರದ ಕಾಯಿಪಲ್ಯ ಅದು ಮನೆಯೊಳಗೆ ಇರಲಿಲ್ಲ ಅಂತಂದ್ರೆ ಫಟಾಫಟ್ ಅಂತ ಮಾಡ್ಕೋಬೋದ್ರಿ, ಒಂದು 2 ನಿಮಿಷ ಒಳಗೆ. ಅಂತಂದ್ರೆ ಇದಕ್ಕೆ ಕಡ್ಲಿ ಹಿಟ್ಟು ಒಂದಿತ್ತಂದ್ರೆ ಸಾಕ್ರಿ. ನೋಡಿರಿ ಇದು ಯಾವ ರೀತಿ ಮಾಡೋದು ಅಂಥೇಳಿ ಈಸಿಯಾಗಿ ಗಂಟುಗಳು ಇಲ್ದಂಗೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಭಾರಿ ಟೇಸ್ಟಿಯಾಗಿರ್ತೈತಿ. ರೊಟ್ಟಿ ಚಪಾತಿಗೆ ಎಲ್ಲಕ್ಕೂ, ಅನ್ನಕ್ಕೂ ಸತೇಕ ಇದು ಸೂಪರ್ ಅಂದ್ರೆ ಸೂಪರ್ ಕಾಂಬಿನೇಷನ್. ಎಲ್ಲರೂ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿರಿ, ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಒಟ್ಟು ಮರೆಯೋಕೆ ಹೋಗ್ಬೇಡ್ರಿ. ಈ ಜುನ್ಕಾ ರೆಸಿಪಿಗೆ ಈಗ ಏನೇನು ಬೇಕಂತ ಹೇಳಿ ನೋಡೋಣ ಬರ್ರಿ. ಹಿಟ್ಟಿನ ಪಲ್ಯನೂ ಸತೇಕ ಅಂತಾರ್ರಿ ಇದಕ್ಕೆ. ಒಂದು ದೊಡ್ಡದ ಈರುಳ್ಳಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ. ಆಮೇಲೆ ಹಸಿಮೆಣ್ಸಿಕಾಯಿಗೆ ಅಲ್ಲ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಹಸಿಮೆಣ್ಸಿಕಾಯಿ ರುಬ್ಬಿಟ್ಕೊಂಡೀನಿ. ಆಮೇಲೆ ಕೊತ್ತಂಬರಿ, ಕರಿಬೇವು, ಟೊಮೆಟೊ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅರಿಶಿಣ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿರಿ ಇದು ಹಸಿಬೇಳೆ ಹಿಟ್ಟು ಅಂದ್ರೆ ಕಡ್ಲಿ ಹಿಟ್ಟು. ಇದನ್ನು ಗಿರ್ನಿ ಒಳಗೆ ಹಾಕ್ಕೊಂಬಂದು ಅದನ್ನು ಸಾನಿಸಿಟ್ಕೊಂಡೇನಿ ನೋಡಿರಿ. ಇಷ್ಟೆಲ್ಲ ಬೇಕ್ರಿ ಇದಕ್ಕೆ. ಜುನ್ಕಾ ಮಾಡೋನು ಬರ್ರಿ. ಈಗ ಒಂದು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಡೋಣ್ರಿ. ಇದಕ್ಕೊಂದು ಸ್ವಲ್ಪ ಜಾಸ್ತಿ ಹತ್ತೈತೆ ರೀ. ಒಂದು 7-8 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳಕತ್ತೇನೆ ನೋಡಿರಿ. ಎಣ್ಣೆ ಮಸ್ತಾಗಿ ಕಾಲ್ರಿ. ನಮ್ದು ಎಣ್ಣೆ ಕಾಯಕತ್ತೈತೆ ನೋಡಿರಿ. ಯಾರ್ಯಾರು ನಮ್ದು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈಗ ಸಾಸಿವೆ ಜೀರಿಗೆ ಹಾಕ್ಕೊಂಡು, ಸಾಸಿವೆ ಜೀರಿಗೆ ಚಟಾಪಟ ಅಂದಮೇಲೆ ಕರಿಬೇವು ಹಾಕ್ಕೊಂಡೇನಿ ರೀ. ಆಮೇಲೆ ಈರುಳ್ಳಿ ಹಾಕ್ಕೊಂಡೇನಿ ರೀ. ಉಳ್ಳಾಗಡ್ಡಿ ಹಾಕ್ಕೊಂಡು ಅದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲ್ರಿ ಅಲ್ಲಿ ತನಕ ಫ್ರೈ ಮಾಡೋಣ್ರಿ. ಟೊಮೆಟೊನೂ ಹಾಕ್ಕೊಳಕತ್ತೇನೆ ನೋಡಿರಿ. ಏನಾರ ಕಾಯಿಪಲ್ಯ ಮನೆಯೊಳಗೆ ಇರಲಿಲ್ಲ ಅಂತಂದ್ರೆ ಏನು ಮಾಡೋದು ಅಂಥೇಳಿ ವಿಚಾರ ಮಾಡುವಾಗ ಈ ರೆಸಿಪಿ ಮಾಡಿ ನೋಡಿರಿ, ಭಾಳ ಮಸ್ತಾಗಿರ್ತೈತಿ. ಒಂದು ಸ್ವಲ್ಪ ಫ್ರೈ ಆಗಲ್ರಿ ಟೊಮೆಟೊ ಮತ್ತು ಉಳ್ಳಾಗಡ್ಡಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೇನಿ ನೋಡಿರಿ. ಈಗ ಇದಕ್ಕೆ ಅರಿಶಿಣ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕ್ಕೊಳಕತ್ತೇನೆ ರೀ. ಅಂದರೆ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆಗಲಿ ಬೇಗ ಅಂಥೇಳಿ. ಫ್ರೈ ಆಗತ್ತೈತೆ ನೋಡಿರಿ. ಸುತ್ತಲ ಎಣ್ಣೆ ಬಿಡ್ಬೇಕ್ರಿ. ಅದೆಲ್ಲ ಫ್ರೈ ಆಗಿ ಈಗ ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸದ್ಯಕ್ಕೆ ಹಾಕ್ಕೊಂಡೇನಿ ರೀ. ಇದಕ್ಕೆ ಒಂದು ಸ್ವಲ್ಪ ಹುಳಿ, ಖಾರ, ಆಮೇಲೆ ಬೆಲ್ಲ ಒಂದು ಸ್ವಲ್ಪ ಹಾಕ್ಕೋಬೇಕ್ರಿ. ಇದಕ್ಕೆ ಎಲ್ಲ ಮುಂದಿರ್ಬೇಕ್ರಿ. ಅಂದ್ರೆ ರುಚಿಯಾಗಿರ್ತೈತಿ ಇದು. ನೋಡಿರಿ ಇದು ಎಣ್ಣೆ ಬಿಟ್ಕೊಳಕತ್ತೈತಿ. ಇದು ಈ ರೀತಿ ಎಣ್ಣೆ ಬಿಡುವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕ್ರಿ ನಾವು. ನಾನು ಒಂದು ಅರ್ಧ ಚರ್ಗಿ ನೀರು ಹಾಕ್ಕೊಳಕತ್ತೇನೆ ನೋಡಿರಿ. ಈಗ ನಾನು ಇವತ್ತು ಇದನ್ನು ಪೂರ ತೆಳ್ಳಗೂ ಅಲ್ಲ ಗಟ್ಟಿಯೂ ಅಲ್ಲ, ಆ ರೀತಿ ಮೀಡಿಯಮ್ ಆಗಿ ಮಾಡ್ಕೊಳಕತ್ತೇನೆ. ನಾನು ಇಷ್ಟ ನೀರು ಹಾಕ್ಕೊಂಡೇನೆ ನೋಡಿರಿ. ಈಗ ನಾ ಮಾಡೋ ರೀತಿಯಿಂದ ಮಾಡಿ ನೋಡಿರಿ. ಒಟ್ಟು ಗಂಟಿಲ್ದಂಗೆ ನಾವು ಜುನ್ಕಾ ಹಿಟ್ಟಿನ ಪಲ್ಯನ ಮಾಡ್ಕೋಬೋದು ನೋಡಿರಿ. ಇದು ಸ್ವಲ್ಪ ಕುದಿ ಹಿಡಿಯಾಕತ್ತೈತೆ ಅಂದ್ರೆ ಈಗ ನೋಡಿರಿ ಕುದಿ ಹಿಡಿಯಾಕತ್ತೈತೆ ರೀ. ಈಗ ಇದು ಕುದಿಯಾಕತ್ತೈತಿ. ಆವಾಗ ಏನು ಮಾಡಿಬಿಡೋದು ಅಂತಂದ್ರೆ ನಾವು ಉದುರಿಸಾಕತ್ತು ಸತ್ತಕ್ಕಿಲ್ಲ. ಹಿಂಗೆ ಇಡೀದ ಒಂದು ಬಟ್ಲ ಏನು ಕಡ್ಲಿ ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡೇನಿ ನೋಡಿರಿ. ಹಾಕ್ಕೊಂಡು ಗಂಟು ಸತ್ತಕ್ಕೆ ಒಂದು ಗಂಟು ಆಗೋದಿಲ್ಲ ರೀ. ಇದು ರವೆ ಸಹಾಯದಿಂದ ನಾವೇನು ಮಾಡೋದು ಅಂತಂದ್ರೆ ಅದನ್ನು ಚೆಂದಂಗೆ ತಿರುಗಿಸ್ಕೊಳ್ಳೋನು ಹಿಟ್ಟನ್ನು. ಇದಕ್ಕೇನಾರು ನೀರು ಕಡಿಮೆ ಬಿತ್ತಂದ್ರೆ ಒಂದು ಸ್ವಲ್ಪ ಮತ್ತು ಬಿಸಿ ನೀರು ಹಾಕ್ಕೋಬೋದು ನೋಡಿರಿ. ಕುದಿಯಾಕತ್ತೈತೆ ರೀ. ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಗಂಟಿಲ್ದಂಗೆ ಆಗೈತೆ ನೋಡಿರಿ ಅದು ಜುನ್ಕಾ. ಈಗ ಅದಕ್ಕೆ ಸುತ್ತಲ ಆಮೇಲೆ ನಡು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋನು. ಕುದಿಲ್ರಿ ನಮ್ದು ಜುನ್ಕಾ ಮಸ್ತಾಗೆ ನೋಡಿರಿ. ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ವಿ ಅಂದ್ರೆ ನಮ್ದು ಜುನ್ಕಾ ತಿನ್ನಕ್ಕೆ ರೆಡಿ ಆತ್ರಿ. ಯಾವುದೇ ರೀತಿ ಒಂದು ಸತಕ್ಕೆ ಗಂಟಾಗಿದ್ದಿಲ್ಲ. ಅದಕ್ಕೆ ನಾ ಹೇಳಿದ್ದ ಟಿಪ್ಸ್ ಫಾಲೋ ಮಾಡಿರಿ. ಗಂಟು ಇಲ್ದಂಗೆ ಜುನ್ಕಾ ಮಾಡ್ಕೊಂಡು ಹಿಟ್ಟಿನ ಪಲ್ಯ ಮಾಡ್ಕೊಂಡು ತಿನ್ನಿರಿ. ಸೂಪರ್ ಅಂದ್ರೆ ಸೂಪರ್ ಆಗಿರ್ತೈತೆ ರೀ. ಬಿಸಿ ಬಿಸಿ ರೊಟ್ಟಿ, ಖಡಕ್ ರೊಟ್ಟಿ ಎರಡಕ್ಕೂ ಸೂಪರಾಗಿರ್ತೈತೆ ರೀ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿರಿ, ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಒಟ್ಟು ಮರೆಯೋಕೆ ಹೋಗ್ಬೇಡ್ರಿ. ನಮ್ಮ ಚಾನಲನ್ನು ಏನಾದರೂ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಅದೇ ರೀತಿ ಲೈಕ್ ಶೇರ್ ಮಾಡಿರಿ. ಕಮೆಂಟ್ ಮಾಡೋದಂತೂ ಒಟ್ಟು ಮರೆಯೋಕೆ ಹೋಗ್ಬೇಡ್ರಿ ಹೆಂಗಾಗೈತೆ ಅಂಥೇಳಿ. ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಮೀಟ್ ಆಗ್ತೇನೆ ರೀ. ಅಲ್ಲಿವರೆಗೂ ಬಾಯ್ ಬಾಯ್.